ಒಂದೇ ಒಂದು ದಾರಿ, ಸುತ್ತಲೂ ಎತ್ತರ ಗೋಡೆಗಳು, ಗುಂಡಿನ ಸುರಿಮಳೆ. 1919ರಲ್ಲಿ ಆ ದಿನ ಅಮೃತ್ಸರದಲ್ಲಿ ನಡೆದಿದ್ದೇನು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಏಪ್ರಿಲ್ 13, 1919ರಂದು ಅಮೃತ್ಸರದಲ್ಲಿ ಬ್ರಿಟಿಷ್ ಮುಗ್ಧ ಜನಗಳ ಮೇಲೆ ದಾಳಿ ನಡೆಸಿದರು. ಇದಕ್ಕೆ ಪ್ರಮುಖ ಕಾರಣ ರೌಲತ್ ಕಾಯ್ದೆ. ಈ ಕಾಯ್ದೆ ಪ್ರಕಾರ ಯಾವುದೇ ವಿಚಾರಣೆ ಇಲ್ಲದೆ ಭಾರತೀಯರನ್ನು ಜೈಲ್ಗೆ ಹಾಕಬಹುದಾಗಿತ್ತು. ಇದನ್ನು ವಿರೋಧಿಸಿದ ಕೆಲವು ನಾಯಕರನ್ನು ಬ್ರಿಟಿಷರು ಬಂಧಿಸಿದರು. ವಿರೋಧಿಸಿ ಪ್ರತಿಭಟಿಸಲು ಜನರು ಅಮೃತ್ಸರದಲ್ಲಿ ಸೇರಿದ್ದರು. ಹತ್ಯಾಕಾಂಡಕ್ಕೆ ಮತ್ತೊಂದು ಕಾರಣ ಮಾರ್ಷಲ್ ಲಾ. ಇದ್ರ ಪ್ರಕಾರ ಅಮೃತ್ಸರದಲ್ಲಿ ಗಲಭೆ ನಡಿಬಹುದಂತ ಬ್ರಿಟಿಷರು ಆ ಲಾ ಅನ್ನ ಜಾರಿಗೆ ತರ್ತಾರೆ. ಇದ್ರ ಪ್ರಕಾರ ಸಾರ್ವಜನಿಕರು ಅಲ್ಲಲ್ಲಿ ಗುಂಪು ಕಟ್ಟುವಂತಿಲ್ಲ. ಬೈಸಾಖಿ ಹಬ್ಬದ ಪ್ರಯುಕ್ತ ಹಳ್ಳಿಗಳಿಂದ ಬಂದಿದ್ದ ಹಲವಾರು ಜನರು ಇದರ ಬಗ್ಗೆ ಅರಿವೇ ಇರಲಿಲ್ಲ. ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಇದ್ದದ್ದು ಕೇವಲ ಕಿರುದಾದ ದಾರಿ. ಜನರಲ್ ಡಯರ್ ಯಾವುದೇ ಮುನ್ಸೂಚನೆ ನೀಡದೆ ಸಣ್ಣ ಸೈನ್ಯದೊಂದಿಗೆ ಗುಂಡುಗಳನ್ನು ಹಾರಿಸಲು ಪ್ರಾರಂಭಿಸಿದನು. ಸತತ 10 ನಿಮಿಷಗಳ ಕಾಲ ಬ್ರಿಟಿಷ್ ಸೈನಿಕರು 1650 ಸುತ್ತುಗುಂಡುಗಳನ್ನು ಹಾರಿಸಿದರು. ಬ್ರಿಟಿಷ್ ದಾಖಲೆಯ ಪ್ರಕಾರ 379 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಆದ್ರೆ ನಿಜವಾಗಿಯೂ 1000ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಗುಂಡೇಟಿನಿಂದ ತಪ್ಪಿಸಿಕೊಳ್ಳಲು ಮಕ್ಕಳು, ಮಹಿಳೆಯರು, ಅಲ್ಲಿದ್ದ ನೂರಾರು ಜನರು ಅಲ್ಲಿಯ ಬಾವಿಗೆ ಜಿಗಿಯಬೇಕಾಗಿತ್ತು. ನಂತರ 120ಕ್ಕಿಂತ ಹೆಚ್ಚು ಜನರನ್ನು ಅಲ್ಲಿನ ಬಾವಿಯಿಂದ ತೆಗೆಯಬೇಕಾಗಿತ್ತು. ಆ ಬಾವಿಗೆ ಈಗಲೂ ಕೂಡ ಹುತಾತ್ಮರ ಬಾವಿ ಎಂದು ಹೆಸರು. ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ನ ಈ ಕ್ರೂರ ದೃಶ್ಯದಿಂದ ಭಾರತೀಯನಾದ ಉಧಮ್ ಸಿಂಗ್ ಸೇಡು ತೀರಿಸಿಕೊಳ್ಳಲು 21 ವರ್ಷಗಳ ನಂತರ ಅಂದರೆ ಮಾರ್ಚ್ 13, 1940ರಲ್ಲಿ ಸೇಡು ತೀರಿಸಿಕೊಂಡನು. ಈ ರಕ್ತಪಾತವೇ ಭಾರತದ ಸ್ವತಂತ್ರ ಹೋರಾಟಕ್ಕೆ ಹೊಸ ತಿರುವನ್ನ ನೀಡುತ್ತೆ. ಈ ಘಟನೆಯಿಂದ ರೊಚ್ಚಿಗೆದ್ದ ರವೀಂದ್ರನಾಥ್ ಟ್ಯಾಗೋರ್ ರವರು ತಮಗೆ ನೀಡಿದ್ದ ನೈಟ್ಹುಡ್ ಪದವಿಯನ್ನು ಬ್ರಿಟಿಷರಿಗೆ ಮರಳಿ ನೀಡ್ತಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಈಗಲೂ ಕೂಡ ನೆನೆಸಿಕೊಂಡರೆ ಹೃದಯವು ಜಲ್ಲೆನ್ನುತ್ತದೆ. ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ನಾಯಕರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂದು ನಾವು ಈಗಲೂ ನೆನೆಸಿಕೊಳ್ಳಬೇಕು. ಇಷ್ಟು ಕಷ್ಟಪಟ್ಟು ಪಡೆದ ಸ್ವಾತಂತ್ರ್ಯವನ್ನು ನಾವು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.